ಮುಖ್ಯಮಂತ್ರಿ 24 ಗಂಟೆ ಒಳಗೆ ಈಗ ಒಂದು ರಾಜೀನಾಮೆ ನಡೀತಾ ಇದೆ, ನೋಡಿದ್ದೀರಿ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಮ್ಮ ಮಾಧ್ಯಮದಲ್ಲಿ ಈಗ ಟಿವಿಲಿ ನಾನು ಮೊಬೈಲ್ ನೋಡ್ಕೊಂತ ಬಂದೆ. ನೋಡೋಣ, ನಡೀಲಿ, ಹೊಸ ಬಿಸಿಲಿ ನಡೀಲಿ. ಅಲ್ಲ, ಅಭಿವೃದ್ಧಿ ಏನಾದ್ರು ಅಭಿವೃದ್ಧಿ ಮಾಡಬೇಕು, ಎಲ್ಲರಿಗೂ ಅಭಿವೃದ್ಧಿ ಮಾಡಬೇಕು ಅಂತಾನೆ ಈ ದೇಶದಾಗ ರಾಜಕೀಯ ಪಕ್ಷಗಳು ಹುಟ್ಟಿರೋದು. ಎಲ್ಲರ ಉದ್ದೇಶವೂ ಅದೇ, ಅಭಿವೃದ್ಧಿ ಮಾಡ್ಲಿ ಅಂತ ಹಾರೈಸ್ತೇನೆ. ಆದ್ರೆ ಹಣ ಎಲ್ಲಿದೆ ಅಂತ ಅವ್ರು ಹೇಳ್ಬೇಕು. ಹಣ ಇಲ್ಲ. ಹಣ ನಮ್ಮ ಹತ್ರ ಸಾಕಷ್ಟಿದೆ. ಎಲ್ಲಿದೆ? ಸುಮ್ಮನೆ ಆರೋಪಗಳು ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಹಣ ಎಲ್ಲಿದೆ, ಎಲ್ಲೆಲ್ಲಿ ಯಾವ್ಯಾವ ಡೆವಲಪ್ಮೆಂಟ್ಸ್ ಆಗಿದೆ ನೋಡಿ. ನಾನು ಚಂದ್ರಗುತ್ತಿಂದ ಈಗ ಬಂದೆ. ಈ ದಾರಿ ಯಾರು ಸೈಡ್ ಕೊಡಂಗಿದ್ಯಾ? ನೀವು ಬಂದ್ರಲ್ಲ, ಈಗ ನೋಡ್ಕೊ ಬಂದ್ರಲ್ಲ, ಪತ್ರಕರ್ತರು ಈ ತಾಲೂಕ್ನ ನೋಡ್ಕೊ ಬಂದ್ರಿ. ಚಂದ್ರಗುತ್ತಿಂದ ಹಿಡಿದು ಒಂದು ಸೈಡ್ ತೊಗೊಳಕ್ ಆಗ್ತದೆ. 2 ವಾಹನಗಳು ಬಂದ್ರೆ ಎಷ್ಟು ಕಷ್ಟ ಇದೆ. ಇದೇ ಅಭಿವೃದ್ಧಿ. ನಾವೇನ್ ಮಾಡಿದ್ವ? ಏನು ಮಾಡಿಲ್ರಿ. ಎಷ್ಟು ರಸ್ತೆಗಳು, ಎಷ್ಟು ಕೆಲಸಗಳು, ಏನು ಯಾರು ಹೇಳೋದು? ಏನ್ ಹೇಳಲಿಕ್ಕೆ ಬಯಸ್ತೀರಾ ಸರ್ ಮುಖ್ಯಮಂತ್ರಿಗೆ? ಹೊಸ ಮುಖ್ಯಮಂತ್ರಿ ಶುಭವಾಗ್ಲಿ ಅಂತ ಹಾರೈಸ್ತೇನೆ. ಒಳ್ಳೆ ರೀತಿಯಲ್ಲಿ ಆಡಳಿತ ಮಾಡಿ ಅಂತ ಹಾರೈಸ್ತೇನೆ. ನಮ್ಮ ಹಳೆ ಸ್ನೇಹಿತರು, ಹಿರಿಯರು ಹೌದು, ಹಳೆ ಸ್ನೇಹಿತರು ನಾವೆಲ್ಲ. ಎಲ್ಲ ಬಂಗಾರಪ್ಪನವ್ರ ಗರಡಿಯಲ್ಲಿ ಇದ್ದವರಾಗಿದ್ವಿ ನಾವೆಲ್ಲ. ಈಗ ಬೇರೆ ಬೇರೆ ರಾಜಕೀಯ ವೇದಿಕೆಗಳಲ್ಲಿ ನಾವು ಗುರುತಿಸ್ಕೊಂಡಿದ್ದೇವೆ. ಅವ್ರಿಗೆ ಶುಭವಾಗ್ಲಿ. ಅದು ನಡೆಸೋದು ಕಷ್ಟ ಇದೆ. ಇವತ್ತೇ 24 ಗಂಟೆ ಒಳಗೆ ನೋಡಿ ರಾಜೀನಾಮೆ ಪ್ರಹಸನ ನೋಡಿ. ಜಾರಕಿಹೊಳಿ ಅವರು ಶುರು ಮಾಡ್ತಾರೆ ಶಾರ್ಟ್ಲಿ. ಚುನಾವಣೆಯಲ್ಲಿ ಹಾಲಪ್ಪರು ಬರ್ತಾರ? ಇಲ್ಲಿ ನಮ್ದೊಂದು ರಾಷ್ಟ್ರೀಯ ಪಕ್ಷ, ದೊಡ್ಡ ಪಕ್ಷ. ಪಕ್ಷದವ್ರು ಏನ್ ತೀರ್ಮಾನ ತಗೋತಾರೋ ಗೊತ್ತಿಲ್ಲ. ಅದು ನನ್ನ ತೀರ್ಮಾನ ಅಲ್ಲ, ಪಕ್ಷದವ್ರ ತೀರ್ಮಾನ ಆಗ್ತದೆ. ಆದ್ರೆ ಅಭಿಮಾನಿಗಳು, ಹಾಲಪ್ಪರ ಅಭಿಮಾನಿಗಳು ಇಲ್ಲಿಗೆ ಬರ್ಲಿ ಅಂತ ಅಂದ್ಬಿಟ್ಟು ಬಹಳ ಹೇಳ್ತಾರೆ ಸರಿ. ಅದು ಪಕ್ಷ ತೀರ್ಮಾನ ತಗೊಳ್ತದೆ. ಮತ್ತು ನಮ್ಮಲ್ಲೆಲ್ಲ ಒಂದು ಸಿಸ್ಟಮ್ ಇದೆ. ಪಕ್ಷದಿಂದ ಇಲ್ಲಿಂದ ಹೋಗ್ಬೇಕು, ಅಲ್ಲಿಂದ ಬರಬೇಕು, ಬೇರೆ ಬೇರೆ ಕಡೆನೂ ಇದೆ. ಮತ್ತೆ ನಮ್ಮಲ್ಲಿ ಒಂದು ಸಮೀಕ್ಷೆ ಮಾಡ್ತಾರೆ. ಯಾವುದು ಸೋರ್ದು ನಮ್ಮ ಲೀಡರು, ನಮ್ಮ ಪಕ್ಷ, ನಮ್ಮ ಪರಿವಾರದಲ್ಲ ಸೇರಿ ತೀರ್ಮಾನ ತಗೋತಾರೆ. ಆ ತೀರ್ಮಾನಕ್ಕೆ ಬದ್ಧ, ಪಕ್ಷದ ತೀರ್ಮಾನಕ್ಕೆ ಬದ್ಧ. ಇಲ್ಲ, ನಮ್ದು ಬಣ ಇಲ್ಲ. ನಾವು ಬಿಜೆಪಿ. ನಮ್ದು ಬಣ ಇಲ್ಲ. ನಮ್ದು ಯಾವುದು ಇಲ್ಲ. ನಾನ್ ಮಾಡಲ್ಲ ಯಾವಾಗಲೂ. ನಾವು 2 ಪಕ್ಷ, ಈಗ 3ನೇ ಪಕ್ಷ ಬದಲಾವಣೆ ಮಾಡಿ. ಒಂದು ಬಂಗಾರಪ್ಪ, 2ನೇದು ಯಡಿಯೂರಪ್ಪ. ನಮ್ದು 2 ಪಕ್ಷ ಇದ್ವು, ಈಗ ಬಿಜೆಪಿ. ಹಾಗಾಗಿ ಬಣ ಪಕ್ಷ ಇಲ್ಲ, ಏನೂ ಇಲ್ಲ. ಬಿಜೆಪಿ ನಮ್ದು. ಅದೆಲ್ಲ ರಾಜಕೀಯ ಪಕ್ಷದವರು. ಈಗ ರಾಮಲಿಂಗಾರೆಡ್ಡಿ, ಡಿ ಕೆ ಶಿವಕುಮಾರ್ ಅವ್ರದ್ದೇನೋ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್.